ದೇಶದಲ್ಲಿ ಭಾರಿ ಸದ್ದು ಮಾಡುತ್ತಿರುವ ನೀಟ್ ಹಗರಣಕ್ಕೆ ಈಗ ಬೆಳಗಾವಿಯಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ತೆಲಂಗಾಣ ಮೂಲದ ಆರೋಪಿ ಅರೆಗೊಂಡ ಅರವಿಂದ ಉರ್ಫ್ ಅರುಣ್ ಕುಮಾರ್ ಸೋಮವಾರ ಮಾರ್ಕೆಟ್ ಪೊಲೀಸರು ಬಂಧಿಸಿ ಆತನಿಂದ 1,30,41,884 ರೂಪಾಯಿಗಳ ನಗದನ್ನ ಸೇರಿದಂತೆ ಕಂಪ್ಯೂಟರ್ ಹಾಗೂ ಮೊಬೈಲ್ ವಶಪಡಿಸಿಕೊಂಡಿದ್ದಾರೆ. ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಡಿಗೆಗೆ ಮನೆ ಮಾಡಿ ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದವರಿಗೆ ಕರೆ ಮಾಡಿ ನೀಟ್ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿದ್ದ ಅಂತ ತಿಳಿದು ಬಂದಿದೆ. ಇಲ್ಲಿನ ಕೊಲ್ಹಾಪುರ ವೃತ್ತದಲ್ಲಿ ನೀಟ್ ತರಬೇತಿ ಕೇಂದ್ರ ಇಟ್ಕೊಂಡಿದ್ದ ಅವನು ನೀಟ್ ಪರೀಕ್ಷೆಗೆ ಬರೆದ 10 ಜನರಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ವಂಚನೆ ಮಾಡಿದ ಆರೋಪಕ್ಕೆ ಬಂಧಿಸಲಾಗಿದೆ ಅಂತ ಡಿಸಿಪಿ ರೋಹನ್ ಜಗದೀಶ್ ಹೇಳಿದ್ದಾರೆ. 2023 ಒಂದು ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಬೆಳಗಾವಿ ಸಿಟಿಯಲ್ಲಿ ಕೊಲ್ಹಾಪುರ ಸರ್ಕಲ್ ಅಲ್ಲಿ ಬಂದು ಒಂದು ನೀಟ್ ಕೌನ್ಸಿಲಿಂಗ್ ಸೆಂಟರ್ ಅಂತ ಹೇಳಿ ಓಪನ್ ಮಾಡಿ ಒಂದು 10 ರಿಂದ 12 ಜನನ ಅವನು ಎಂಪ್ಲಾಯೀಸ್ ಆಗಿ ಇಟ್ಕೊಂತಾನೆ. ಅದರಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾನೆ, ಮತ್ತೆ ಇನ್ನಿತರರು ಟೆಲಿಕಾಲರ್ಸ್ ಮತ್ತೆ ಎಂಪ್ಲಾಯೀಸ್ ಅಂತ ತಗೊಂತಾರೆ. ಇವ್ರ ಕೆಲಸ ಏನಿರುತ್ತೆ ಅಂತ ಹೇಳಿದ್ರೆ, ಯಾವ ಮಕ್ಕಳು 12th ಸ್ಟ್ಯಾಂಡರ್ಡ್ ಮುಗಿಸಿ ಈ MBBS ಸೀಟಿಗೆ ಯಾರು ಓಡಾಡ್ತಿರ್ತಾರೆ, ಈ ನೀಟ್ ಎಕ್ಸಾಮ್ ಬರ್ದಿರ್ತಾರೆ ಮತ್ತೆ NTA ಥ್ರೂ ಎಕ್ಸಾಮ್ ಬರ್ದಿರ್ತಾರಲ್ಲ, ಅವರಿಗೆ ಯಾರಿಗೆ ಮಾರ್ಕ್ಸ್ ಕಡಿಮೆ ಬಂದಿರುತ್ತೋ ಅವರಿಗೆ ಅವರು ಫೋನ್ ಮುಖಾಂತರ ಮತ್ತೆ ಈ ಒಂದು ಕಾಲ್ ಸೆಂಟರ್ ಮುಖಾಂತರ, ಕೌನ್ಸಿಲಿಂಗ್ ಸೆಂಟರ್ ಮುಖಾಂತರ ಕಾಲ್ ಮಾಡಿ ಅವ್ರಿಗೆ ಹೇಳ್ತಾರೆ, ನಾವು ನಿಮಗೆ ಮೆಡಿಕಲ್ ಸೀಟ್ನ ಕೊಡಿಸ್ಕೊಡ್ತೀವಿ, ನಮಗೆ ಬೇರೆ ಬೇರೆ ಪ್ರಾಧಿಕಾರದಿಂದ ಎಲ್ಲರೂ ಪರಿಚಯ ಇದ್ದಾರೆ, ಸೊ ನೀವು ನಮಗೆ ದುಡ್ಡು ಕೊಟ್ಟರೆ ನಾವು ನಿಮಗೆ ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಈ ಥರ ಬೆಳಗಾವಿ ಸಿಟಿಯಲ್ಲಿ ಒಂದು 10 ಜನಕ್ಕೆ ಮೋಸ ಮಾಡಿರ್ತಾನೆ. ಅದರಲ್ಲಿ ಒಂದು ಪಾರ್ಟಿ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿರುತ್ತೆ, ಮತ್ತೆ ಇನ್ನು ಬೇರೆಯವ್ರದ್ದು ನಾವು ಅದರಲ್ಲೇ ತೊಗೊಂಡಿರ್ತೀವಿ. ಒಟ್ಟು ಅವನು ಫ್ರಾಡ್ ಮಾಡಿರೋದು 1,08,00,000 ಅಷ್ಟು ಅಮೌಂಟ್ನ ಅವನು ಫ್ರಾಡ್ ಮಾಡಿರ್ತಾನೆ. ಅವನು ಇಲ್ಲೇ ಅಂತ ಅಲ್ಲ, ಅವನು ತೆಲಂಗಾಣಲ್ಲಿ ಕೂಡ ಮಾಡಿರ್ತಾನೆ. ಅವನ ಮೇಲೆ ಒಟ್ಟು ಪಂಜಾಗುಟ್ಟ ಪೊಲೀಸ್ ಸ್ಟೇಷನಲ್ಲಿ 7 ಪ್ರಕರಣ ದಾಖಲಾಗಿರುತ್ತೆ, ಮತ್ತೆ ಜೂಬ್ಲಿ ಹಿಲ್ಸ್ ಪೊಲೀಸ್ ಸ್ಟೇಷನ್ನಲ್ಲಿ 4 ಪ್ರಕರಣ ದಾಖಲಾಗಿರುತ್ತೆ. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾರ್ಕೆಟ್ ಪೊಲೀಸರು ಆರೋಪಿಯನ್ನ ಮುಂಬೈನಲ್ಲಿ ಬಂಧಿಸಿದ್ದಾರೆ ಅಂತ ತಿಳಿಸಿದ್ರು.